ನಮಸ್ಕಾರ. ನರ್ಸಿಂಗ್ ಪದವಿ ಯಶಸ್ವಿಯಾಗಿ ಮುಗಿದಿದೆ. ಈಗ ಮುಂದೇನು ಅನ್ನೋ ದೊಡ್ಡ ಪ್ರಶ್ನೆ ಎದುರಾಗಿದೆಯಾ? ಹೌದು, ವೃತ್ತಿಜೀವನದ ಈ ಹಂತದಲ್ಲಿ ಸ್ವಲ್ಪ ಗೊಂದಲ ಆಗೋದು ತುಂಬಾನೇ ಸಹಜ. ಆದ್ರೆ ಚಿಂತೆ ಬೇಡ. ಆ ಸರಿಯಾದ ದಾರಿಯನ್ನ ಕಂಡಿಡಿಯೋಕೆ ಸಹಾಯ ಮಾಡಲೆಂದೇ ಈ ವಿವರಣೆ ಇದೆ. ಸರಿ, ಪ್ರತಿಯೊಬ್ಬ ನರ್ಸಿಂಗ್ ಪದವೀಧರರ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದ್ದೇ ಇರುತ್ತೆ. ಏನದು ಅಂತ ನೋಡೋಣ ಬನ್ನಿ. ಆ ಪ್ರಶ್ನೆ, BSc ನರ್ಸಿಂಗ್ ಆದ್ಮೇಲೆ ಯಾವ ಕೋರ್ಸ್ ಬೆಸ್ಟ್ ಅಲ್ವಾ? ಇದು ಕೇಳಿದ ತಕ್ಷಣ ಎಲ್ಲೋ ಒಂದು ದೊಡ್ಡ ಕ್ರಾಸ್ ರೋಡ್ನಲ್ಲಿ ನಿಂತ ಹಾಗೆ ಫೀಲ್ ಆಗುತ್ತೆ. ಈ ಗೊಂದಲದಲ್ಲಿರೋದು ಒಬ್ರೇ ಅಲ್ಲ, ಎಲ್ಲರಿಗೂ ಹೀಗೆ ಅನ್ಸುತ್ತೆ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡೋಣ. ಇದು ತುಂಬಾ ಸಾಮಾನ್ಯವಾದ ಪ್ರಶ್ನೆ ಇರ್ಬೋದು, ಆದ್ರೆ ನಾವು ಕೇಳಬೇಕಾದ ಸರಿಯಾದ ಪ್ರಶ್ನೆ ಇದೇನಾ? ಬಹುಶಃ ನಾವು ಯೋಚನೆ ಮಾಡೋ ರೀತಿಯೇನೆ ಸ್ವಲ್ಪ ಬದಲಾಯಿಸಬೇಕಾದ ಸಮಯ ಬಂದಿದೆ ಅಂತ ಕಾಣುತ್ತೆ. ಹಾಗಾದ್ರೆ ನಮ್ಮ ಹುಡುಕಾಟದ ದಾರಿಯನ್ನೇ ಬದಲಾಯಿಸೋಣ. ಎಲ್ಲರಿಗೂ ಬೆಸ್ಟ್ ಅನ್ಸೋ ಕೋರ್ಸ್ ಯಾವುದು ಅಂತ ಹುಡುಕೋ ಬದಲು ನಮ್ಗೆ ವೈಯಕ್ತಿಕವಾಗಿ ಸರಿಯಾದ ಕೋರ್ಸ್ ಯಾವುದು ಅನ್ನೋದರ ಕಡೆಗೆ ಗಮನ ಕೊಡೋಣ. ನೋಡಿ, ಬೆಸ್ಟ್ ಕೋರ್ಸ್ ಅನ್ನೋದು ಎಲ್ರಿಗೂ ಒಂದೇ ಅಳತೆ ಸೂಟ್ ಇದ್ದ ಹಾಗೆ. ಆದ್ರೆ ಸರಿಯಾದ ಕೋರ್ಸ್ ಇದೆಯಲ್ಲ, ಅದು ನಮ್ಮದೇ ವೈಯಕ್ತಿಕ ಗುರಿಗಳಿಗೆ, ನಮ್ಮ ಆಸಕ್ತಿಗಳಿಗೆ ತಕ್ಕಂತೆ ಟೈಲರ್ ಮಾಡಿದ ಹಾಗೆ. ಬೇರೆಯವರ ದೃಷ್ಟಿಯಲ್ಲೂ ಯಾವುದು ಬೆಸ್ಟ್ ಅನ್ನೋಕ್ಕಿಂತ ನಮ್ಗೆ ಯಾವುದು ಮನಸ್ಸಿಗೆ ಖುಷಿ ಕೊಡುತ್ತೆ, ದೀರ್ಘಕಾಲದಲ್ಲಿ ತೃಪ್ತಿ ಕೊಡುತ್ತೆ ಅನ್ನೋದು ಮುಖ್ಯ ಅಲ್ವಾ? ಯಾಕೆಂದ್ರೆ ನಮ್ಮ ಗುರಿ ಒಂದು ಸಾರ್ಥಕ ವೃತ್ತಿ ಜೀವನವನ್ನ ರೂಪಿಸ್ಕೊಳ್ಳೋದು. ಹಾಗಾದ್ರೆ ಆ ಸರಿಯಾದ ದಾರಿಯನ್ನ ಹುಡುಕೋಕೆ ನರ್ಸಿಂಗ್ ಪದವೀಧರರ ಮುಂದೆ ಇರೋ 3 ಪ್ರಮುಖ ವೃತ್ತಿ ಮಾರ್ಗಗಳು ಯಾವುವು ಅಂತ ಒಮ್ಮೆ ನೋಡೋಣ. ಸಾಮಾನ್ಯವಾಗಿ ಹೇಳೋದಾದ್ರೆ, ಸ್ನಾತಕೋತ್ತರ ಹಂತದ ಹೆಚ್ಚಿನ ವೃತ್ತಿಪರ ದಾರಿಗಳನ್ನು ಈ 3 ದೊಡ್ಡ ವಿಭಾಗಗಳಾಗಿ ವಿಂಗಡಿಸಬಹುದು. 1. ಅಡ್ವಾನ್ಸ್ಡ್ ಕ್ಲಿನಿಕಲ್ ಪ್ರಾಕ್ಟೀಸ್, ಇನ್ನೊಂದು ಲೀಡರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್, ಮತ್ತು 3ನೇಯದು ಎಜುಕೇಷನ್ ಮತ್ತು ರಿಸರ್ಚ್. ಬನ್ನಿ, ಈ 3 ದಾರಿಗಳನ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ. ಮೊದಲನೇದು ಅಡ್ವಾನ್ಸ್ಡ್ ಕ್ಲಿನಿಕಲ್, ಅಂದ್ರೆ ರೋಗಿಗಳ ಜೊತೆ ನೇರವಾಗಿ ಕೆಲಸ ಮಾಡೋದು. ಉದಾಹರಣೆಗೆ ಹಾರ್ಟ್ ಸ್ಪೆಷಲಿಸ್ಟ್ ಅಥವಾ ಮಕ್ಕಳ ಸ್ಪೆಷಲಿಸ್ಟ್ ನರ್ಸ್ ಪ್ರಾಕ್ಟೀಷನರ್ ಆಗಿ ಇನ್ನೂ ಆಳವಾದ ಜ್ಞಾನ ಪಡ್ಕೊಳ್ಳೋದು. ಇನ್ನು 2ನೇದು ಲೀಡರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್. ಇದು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ನರ್ಸಿಂಗ್ ಡಿಪಾರ್ಟ್ಮೆಂಟ್ನ ಹೆಡ್ ಆಗೋದು, ಇಡೀ ಹೆಲ್ತ್ ಕೇರ್ ಸಿಸ್ಟಮ್ನಲ್ಲೇ ಸುಧಾರಣೆ ತರೋದು, ಈ ಥರದ ಕೆಲಸಗಳ ಮೇಲೆ ಫೋಕಸ್ ಮಾಡುತ್ತೆ. ಕೊನೆಯದಾಗಿ ಎಜುಕೇಷನ್ ಮತ್ತು ರಿಸರ್ಚ್, ಅಂದ್ರೆ ನರ್ಸಿಂಗ್ ಕಾಲೇಜ್ಗಳಲ್ಲಿ ಪ್ರೊಫೆಸರ್ ಆಗಿ ಮುಂದಿನ ಜನರೇಷನ್ ನರ್ಸ್ಗಳಿಗೆ ಪಾಠ ಮಾಡೋದು, ಹೊಸ ಸಂಶೋಧನೆಗಳನ್ನ ಮಾಡಿ ನರ್ಸಿಂಗ್ ಸೈನ್ಸ್ಗೆ ಕೊಡುಗೆ ಕೊಡೋದು. ನೋಡಿ, ಪ್ರತಿಯೊಂದಕ್ಕೂ ಬೇಕಾಗಿರೋ ಸ್ಕಿಲ್ಸ್ ಮತ್ತು ಕೆಲ್ಸದ ವಾತಾವರಣನೇ ಬೇರೆ. ಸರಿ, ಈ 3 ಆಯ್ಕೆಗಳಲ್ಲಿ ನಮ್ಗೆ ಸರಿಹೊಂದುವ ದಾರಿ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ? ಕೆಲವು ಸರಳ ಪ್ರಶ್ನೆಗಳನ್ನ ನಮಗೆ ನಾವೇ ಕೇಳ್ಕೊಳ್ಳೋದ್ರ ಮೂಲಕ ಇದನ್ನ ಮಾಡಬಹುದು. ನೆನಪಿಡಿ, ಸರಿಯಾದ ಉತ್ತರ ಹೊರಗಡೆ ಎಲ್ಲೋ ಇಲ್ಲ, ಅದು ನಮ್ಮೊಳಗಿನೇ ಇದೆ. ಸರಿಯಾದ ಪ್ರಶ್ನೆಗಳನ್ನ ಕೇಳ್ಕೊಂಡ್ರೆ ಸರಿಯಾದ ದಾರಿ ತಾನಾಗಿಯೇ ಸ್ಪಷ್ಟವಾಗತ್ತೆ. ಮೊದಲ ಪ್ರಶ್ನೆ, ರೋಗಿಗಳ ಆರೈಕೆಯಲ್ಲಿ ಆಳವಾಗಿ ತೊಡಗಿಸಿಕೊಳ್ಳೋದು, ಹೊಸ ವೈದ್ಯಕೀಯ ತಂತ್ರಗಳನ್ನ ಕಲಿಯೋದು, ಈ ಯೋಚನೆಗಳು ಮನಸ್ಸಿಗೆ ಉತ್ಸಾಹ ಕೊಡುತ್ತಾ? ಹಾಗಿದ್ರೆ ಅಡ್ವಾನ್ಸ್ಡ್ ಕ್ಲಿನಿಕಲ್ ದಾರಿ ಸರಿಯಾದ ಆಯ್ಕೆ ಇರಬಹುದು. ಇನ್ನು 2ನೇ ಪ್ರಶ್ನೆ, ದೊಡ್ಡ ಚಿತ್ರಣವನ್ನ ನೋಡಿ ಇಡೀ ವ್ಯವಸ್ಥೆಯನ್ನೇ ಉತ್ತಮಗೊಳಿಸೋದು, ಒಂದು ತಂಡವನ್ನ ಮುನ್ನಡೆಸ್ಕೊಂಡು ಹೋಗೋದು, ಈ ತರಹದ ಕೆಲಸಗಳಲ್ಲಿ ಆಸಕ್ತಿ ಇದ್ರೆ ಬಹುಶಃ ಲೀಡರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ ಕಡೆಗೆ ಒಲವಿರಬಹುದು. ಅಥವಾ ತಮಗೆ ಗೊತ್ತಿರೋ ಜ್ಞಾನವನ್ನ ಬೇರೆಯವರ ಜೊತೆ ಹಂಚಿಕೊಳ್ಳೋದು, ಮುಂದಿನ ಪೀಳಿಗೆಯ ನರ್ಸ್ಗಳನ್ನ ತಯಾರು ಮಾಡೋದು ಮತ್ತೆ ಹೊಸ ಸಂಶೋಧನೆ ಮಾಡೋದು, ಇದೇ ನಮ್ಮ ಕೆಲ್ಸ ಅಂತ ಮನಸ್ಸಿಗೆ ಅನಿಸ್ತಾ? ಹಾಗಾದ್ರೆ ಎಜುಕೇಷನ್ ಮತ್ತು ರಿಸರ್ಚ್ ದಾರಿ ನಿಮ್ಗಾಗಿ ಕಾಯ್ತಿದೆ. ಓಕೆ, ಈಗ ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನೋ ಬಗ್ಗೆ ಒಂದು ಸ್ಪಷ್ಟತೆ ಬಂದಿರಬಹುದು. ಈಗ ಆಲೋಚನೆಯಿಂದ ಆಚರಣೆಗೆ ಬರೋದು ಹೇಗೆ? ಅದಕ್ಕೆ ಇಲ್ಲಿದೆ ಕೆಲವು ಸರಳ ಹೆಜ್ಜೆಗಳು. ಈ 4 ಹಂತಗಳು ಗೊಂದಲವನ್ನ ಒಂದು ಕ್ಲಿಯರ್ ಪ್ಲಾನ್ ಆಗಿ ಬದಲಿಸತ್ತೆ. ಮೊದಲನೇದು ಆತ್ಮಾವಲೋಕನ, ನಮ್ಮ ನಿಜವಾದ ಆಸಕ್ತಿ ಯಾವುದು ಅಂತ ಮೊದಲು ಗುರುತಿಸ್ಕೊಳ್ಳೋದು. 2ನೇದು ಸಂಶೋಧನೆ, ಆಯ್ಕೆ ಮಾಡಿದ ದಾರಿಗೆ ಸಂಬಂಧಪಟ್ಟ ಕೋರ್ಸ್ಗಳು ಯಾವುವು ಅಂತ ಹುಡುಕೋದು. 3ನೇದು ಮಾರ್ಗದರ್ಶನ, ಆ ಕ್ಷೇತ್ರದಲ್ಲಿ ಈಗಾಗ್ಲೇ ಕೆಲಸ ಮಾಡ್ತಿರೋರ ಜೊತೆ ಮಾತನಾಡಿ ಅವರ ಅನುಭವದ ಬಗ್ಗೆ ತಿಳ್ಕೊಳ್ಳೋದು. 4ನೇದು ಅನುಭವ, ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳು ಅಥವಾ ಇಂಟರ್ನ್ಶಿಪ್ಗಳ ಮೂಲಕ ಆಯ್ದ ದಾರಿ ನಮಗೆ ನಿಜವಾಗ್ಲೂ ಸರಿ ಹೊಂದುತ್ತಾ ಅಂತ ಪರೀಕ್ಷೆ ಮಾಡೋದು. ಈ ಪ್ರೋಸೆಸ್ ನಮ್ಮ ನಿರ್ಧಾರವನ್ನ ಗಟ್ಟಿ ಮಾಡಲು ಖಂಡಿತ ಸಹಾಯ ಮಾಡುತ್ತೆ. ಕೊನೆಯದಾಗಿ ಈ ಮಾತನ್ನ ಯಾವಾಗ್ಲೂ ನೆನಪಿನಲ್ಲಿಡೋಣ, ಅತ್ಯುತ್ತಮ ವೃತ್ತಿ ಮಾರ್ಗ ಅನ್ನೋದು ನಮಗೆ ಎಲ್ಲೋ ಸಿಗೋದಲ್ಲ, ಅದನ್ನ ನಾವೇ ರಚಿಸ್ಕೊಳ್ಳೋದು.
ನಮ್ಮ ವೃತ್ತಿಜೀವನ ಅನ್ನೋದು ಬೇರೆಯವರ ಹಾಕಿಕೊಟ್ಟ ದಾರಿಯಲ್ಲ, ಅದು ನಮ್ಮದೇ ಆಸಕ್ತಿ, ಕೌಶಲ್ಯ ಮತ್ತು ಗುರಿಗಳಿಂದ ನಾವು ರೂಪಿಸಿಕೊಳ್ಳುವ ಒಂದು ಅದ್ಭುತ ಪ್ರಯಾಣ. ಹಾಗಾದ್ರೆ ನಮ್ಮದೇ ಆದ ಸರಿಯಾದ ಮಾರ್ಗವನ್ನ ರಚಿಸಲು ನಾವೆಲ್ಲ ಸಿದ್ಧರಾಗೋಣ, ಅಲ್ವಾ?